ಸೋತಂತೆ ಕಾಣುವ ಸತ್ಯ ಎಂದಿಗೂ ಸೋಲುವುದಿಲ್ಲ. ಅಸತ್ಯ ಅತಿ ಸುಲಭವಾಗಿ ವಂಚಿಸಿ ವ್ಯಕ್ತಿಯ ಅಸ್ತಿತ್ವದ ನಾಶನಕ್ಕೆ ನಾಂದಿ ಹೂಡುತ್ತದೆ. ಸೃಷ್ಟಿಕರ್ತ ಸತ್ಯವಂತನೂ ಸರ್ವರನ್ನೂ ಸತ್ಯಕ್ಕೆ ನಡೆಸುವಾತನೂ ಆಗಿದ್ದಾನೆ. ಯಾವಾಗಲೂ ಅರ್ಧ ಸತ್ಯ ಅತಿ ದೊಡ್ಡ ಸುಳ್ಳು. ನಂಬಿದರೂ ನಂಬದಿದ್ದರೂ, ಅರ್ಥ ಮಾಡಿಕೊಂಡರೂ ಅರ್ಥ ಮಾಡಿಕೊಳ್ಳದಿದ್ದರೂ ಸತ್ಯ ಯಾವತ್ತೂ ಸತ್ಯವೇ. ಸತ್ಯವೇದದಲ್ಲಿರುವ ವಾಕ್ಯಗಳು ದೇವರ ಮಾತುಗಳಾಗಿವೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಯೇಸು ಕ್ರಿಸ್ತನೇ ಸತ್ಯವೂ ಸರ್ವರನ್ನೂ ಸತ್ಯಕ್ಕೆ ನಡೆಸುವಾತನೂ ಆಗಿದ್ದಾನೆ. ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯ 11ನೆಯ ವಚನದಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ, ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನೂ ಸತ್ಯವಂತನೂ ಎಂದು ಹೆಸರು. ಸತ್ಯವೇದವು ಯೇಸು ಕ್ರಿಸ್ತನನ್ನು ಸತ್ಯವಂತನು ಎಂದು ತಿಳಿಸುತ್ತದೆ. ಮನುಷ್ಯರಿಂದ ಅಸಾಧ್ಯವಾದ ಕಾರ್ಯಗಳನ್ನು ಸತ್ಯವೇದದ ವಾಕ್ಯಗಳು ಅಂದರೆ ದೇವರ ಮಾತು ಸಾಧ್ಯವಾಗಿಸುತ್ತದೆ. ಕಠಿಣ ಹೃದಯವನ್ನು ಕರಗಿಸುವ, ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿಸುವ ಸಾಮರ್ಥ್ಯವನ್ನು ಸತ್ಯವೇದದಲ್ಲಿರುವ ವಾಕ್ಯ ಹೊಂದಿದೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ 23ನೇ ಅಧ್ಯಾಯ 29ನೇ ವಚನದಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ, ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಯೇಸು ಕ್ರಿಸ್ತನು ಜೀವವೂ ಜೀವಿಸುವ ದೇವರೂ ಆಗಿರುವಂತೆ ಆತನ ಮಾತುಗಳೂ ಸಹ ಜೀವವುಳ್ಳ ಮಾತುಗಳಾಗಿದ್ದು ಸದಾಕಾಲವೂ ಕಾರ್ಯಾಚರಣೆಯಲ್ಲಿರುತ್ತವೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ನುಡಿದಿದ್ದಾನೆ, ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಮನುಷ್ಯರ ವಿಭಿನ್ನವಾದ ವರ್ತನೆಗಳಿಗೆ ಕಾರಣ ಅವರ ಆಲೋಚನೆಗಳು. ಮನುಷ್ಯನ ನಿಯಂತ್ರಣ ತಪ್ಪಿ ಹೋದ ಹೃದಯದ ಆಲೋಚನೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಸತ್ಯವೇದದಲ್ಲಿರುವ ದೇವರ ವಾಕ್ಯ ಹೊಂದಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಶಕ್ತಿ ಸಾಮರ್ಥ್ಯಗಳಿದ್ದು ಉತ್ತಮವಾದ ಉಜ್ವಲ ಭವಿಷ್ಯ ನಿರ್ಮಾಣಕ್ಕೆ ಬೇಕಾದ ತಾಳ್ಮೆಯ ಕೊರತೆ ಇರುವ ಕಾಲಾವಧಿಯೇ ಯೌವನ. ಸತ್ಯವೇದದಲ್ಲಿನ 119ನೆಯ ಕೀರ್ತನೆ 9ನೇ ವಚನದಲ್ಲಿ ಸತ್ಯವೇದವು ಹೀಗೆ ಹೇಳುತ್ತದೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಸತ್ಯವೇದವು ಸರ್ವರಿಗೂ ಉಪಯುಕ್ತವಾದ ಪವಿತ್ರ ಗ್ರಂಥವಾಗಿದೆ. ಸತ್ಯವೇದವನ್ನು ಧ್ಯಾನಿಸುವುದರಿಂದ ಆಗುವ ಲಾಭಗಳೆಂದರೆ, ಮೊದಲನೆಯದು ದೇವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುತ್ತೇವೆ. ಎರಡನೆಯದು ನಮ್ಮ ಹೃದಯವು ಶುದ್ಧೀಕರಿಸಲ್ಪಡುತ್ತದೆ. ಮೂರನೆಯದು ನಮ್ಮ ಜ್ಞಾನವು ವೃದ್ಧಿಯಾಗುತ್ತದೆ. 1ನೇ ಕೀರ್ತನೆ 1ನೇ ವಚನದಿಂದ 3ನೇ ವಚನದವರೆಗೆ ಸತ್ಯವೇದವು ಹೀಗೆ ತಿಳಿಸುತ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಸತ್ಯವೇದವನ್ನು ಧ್ಯಾನಿಸುವ ಮನಸ್ಸನ್ನು ಸತ್ಯವಂತನೂ ಸದಾ ಜೀವಿಸುವಾತನೂ ಆಗಿರುವ ಯೇಸು ಕ್ರಿಸ್ತನು ನಿಮಗೆ ಅನುಗ್ರಹಿಸಲಿ. ಆಮೆನ್.